ಏನಾರ ಚಲೋ ನಡೆದಿತ್ತಂದ್ರೆ ಎವಿಸೆ ಬಿಟ್ರಪ್ಪ ಗುಗ್ಗಳ. ಹಾಗಾಗಬಾರದು. ಮನುಷ್ಯತ್ವವನ್ನು ಜೀವಂತವಾಗಿ ಇಟ್ಟುಕೊಂಡು ಕೆಲಸ ಮಾಡಬೇಕು. ಮಾನವೀಯ ಮೌಲ್ಯಗಳಂತ ಏನದಾವಲ್ಲ ಅವೆಲ್ಲವುಗಳನ್ನ ಕಾಪಾಡಿಕೊಳ್ಳಬೇಕು. ಮಾನವೀಯತೆ ಉಳಿಸ್ಕೊಳ್ಬೇಕು. ಮತ್ತೊಬ್ಬರ ಕಣ್ಣಾಗ ಬಣ್ಣ ಹಾಕೋ ಕೆಲಸ ಮಾಡ. ಮತ್ತೊಬ್ಬರ ತಾಟ್ನೊಳಗ ಅನ್ನಿತ್ತು ಅಂತಂದ್ರ ಉಣ್ಣಪ್ಪ ಅಂತ ಪ್ರೋತ್ಸಾಹ ಮಾಡಬೇಕು. ಇಲ್ಲ ಆಗ್ಯದ ಅಂದ್ರೆ ಇರ್ಲಪ್ಪ ಅನ್ನಬೇಕು. ಆದ್ರೆ ಮತ್ತೊಬ್ಬರ ತಾಟ್ನೊಳಗ ನಮ್ಮ ತಾಟ್ನೊಳಗಿತ್ತು ಅಂದ್ರೆ ಮತ್ತೊಬ್ಬರ ತಾಟ್ನೊಳಗೆ ನಾವು ಹೊಟ್ಟಿ ತುಂಬಿಲ್ಲ ಅಂದ್ರೆ ಒಂದ್ ತುತ್ತಿ 2 ತುತ್ತು ಅವಾಗ ಅನ್ನ ಹಾಕೋ ಕೆಲಸ ಮಾಡಬೇಕೇ ವಿನಃ ಮಣ್ಣು ಹಾಕೋ ಕೆಲಸ ಮಾಡಬಾರದು. ಮಣ್ಣು ಹಾಕಿದ್ರೆ ಮಹಾದೇವ ಇವನ ಕಣ್ಣಾಗ ಮಣ್ಣು ಹಾಕಿ ಕಣ್ಣು ಮುಚ್ಚಿ ಬಿಡ್ತಾನ. ಇದು ಶತಸಿದ್ಧ. ತಾ ಮಾಡಿದ ಕರ್ಮ ತಾನುಣ್ಣಬೇಕ, ಸಿಟ್ಟಾಗಿ ಶಿವಗ್ಯಾಕ ಬೈಬೇಕು. ತಾನು ಮಾಡಿದ್ದು ತಾನೇ ಉಣ್ಣಬೇಕು. ಈ ಕಟ್ಟಿ ಕಂಪನಿ ಅಂತ ಇರ್ತಾವಲ್ಲ ನೋಡ್ರಿ, ಕಟ್ಟಿ ಕಂಪನಿ ಅಂತ ಇರ್ತಾವ. ಮನ್ಯಾಗ ಹೆಂಡ್ರ ಸೇರಂಗಿಲ್ಲ, ಮಕ್ಕಳು ಸೇರಂಗಿಲ್ಲ, ಮೊಮ್ಮಕ್ಕಳು ಸೇರಂಗಿಲ್ಲ. ಮುಂಜಾನೆ ಎದ್ದುಗಳೇ ಕೈಯಾಗ ತಂಬಿ ಹಿಡ್ಕೊಂಡು ಹೊರಗೆ ಹೋಗಿ ಬಂದು ಆವಡ್ಸಾವಡ್ ಮೈಮ್ಯಾಗ ಒಂದ್ 4 ಚರಿ ನೀರ್ ಹಾಕೊಂಡು ತಯಾರಾಗೋದಕ್ಕ ಹೆಣ್ತಿರಾಲಿ ಸೊಸಿರಾಲಿ ಹಂಚಿಟ್ಟಿರ್ತಾಳ. ಹಂಚಿಟ್ಟುಗಳೇನೆ ಹೆಂಡತಿ ಕರಿತಾಳ, ಬಾ ಬಾ ಒಡ್ಲ ಹರ್ಕೋ ಬಾ, ದಪ್ಪ ದಪ್ಪ ಒಂದ್ 2-3 ಮಾಡಿ ಕೊಡವ, ತಿಂದು ಹೋಲೆ ಸುಡುಗಾಡದಾರಿಗೆ ಅಂತ ಏನ್ ಮಾಡಿ ಕೊಡ್ತಾಳ. ಅದಕ್ಕೆ ಏನ್ ಇದ್ದದ ಕಲ್ಲನ್ ಚಟ್ನಿ ಎಣ್ಣೆ ಅದು ಇದು ಹಾಕಿ ತಿಂದು ಆದ್ಮೇಲೆ ಮುಗಿದೋತ್. ಏನ್ ಹೊಲ ಗೊತ್ತಿಲ್ಲ, ಮನಿ ಗೊತ್ತಿಲ್ಲ, ಬಂದು ಕೂತು ಬಿಡುದು. ಕಟ್ಟಿಗಳಂತಿರ್ತಾವ. ಕಟ್ಟೆ ಅವ ಹಂಗ ಇವ ಹಂಗ, ಅಕ್ಕಿ ಹಂಗ ಇಕ್ಕಿ ಹಂಗ, ಅಕ್ಕಿ ಅಲ್ಲ ಇಕ್ಕಿ ಇಲ್ಲ, ಇವ ಇಲ್ಲ ಅವ ಅಲ್ಲ, ಅವನ್ ನೋಡಿಲ್ಲ ನೀವನ್ ನೋಡಿಲ್ಲ, ನಾಯಲ್ಗೆಲ್ಲ ಗೊತ್ತು ನಿಮಗೆಲ್ಲ ಗೊತ್ತು. ಇವಂಗೇನು ಗೊತ್ತಿರಲಿಲ್ಲ ಸುಡುಗಾಡ. ಇವಂಗೇನು ನಕೋಚೋಡ ಲೇದು ಏನು ಗೊತ್ತೇ ಇರಂಗಿಲ್ಲ. ಬರೇ ಮಂದಿದೆ ಆಡು ತಂದೇನು ಗುರುತು. ಮತ್ತೊಬ್ಬರ ಬಗ್ಗೆ ಬರೇ ಟೀಕೆ ಟಿಪ್ಪಣಿ. ಉಳಿದವ್ರಂತಾರ ಬರೇ ಮಕ್ಕಳು ಹಂಗ ಆದೋಗ ಯಾರೊಬ್ರು ಪುಣ್ಯಾತ್ಮರು ಕೇಳಿರ್ತಾರಲ್ಲ, ಬರೇ ಮಂದಿದೆ ಆಡ್ಕೋತಿರಲ್ಲ ದನಕಾಯ. ಇನ್ನು ಗಂಗಾಳದಾಗ ಮಂದಿ ಗಂಗಾಳದ ನೊಣ ತೆಗಿಯಕ್ ಹೋಗ್ತ. ಪುಡರಿ ಮಂದಿ ಹೋಗಿ ಚಂಡಿ ಆಡಾರೋ, ಪುಡರಿ ಮಂದಿ ಹೋಗಿ ಚಂಡಿ ಆಡಾರೋ. ಬಡವನ ಮೇಲೆ ಕಟ್ಟ ಹೊರಸಿ ಕೋಟಿ ಕಳಿಸಾರೋ, ಬಡವನ ಮೇಲೆ ಕಟ್ಟ ಹೊರಸಿ ಕೋಟಿ ಕಳಿಸಾರೋ. ನಾಚಿ ಕಂಬ ಹುಯ್ಯ ಮಾಡಿ ತೆಲಿಗೆ ಸುತ್ತಾರೋ, ನಾಚಿ ಕಂಬ ಹುಯ್ಯ ಮಾಡಿ ತೆಲಿಗೆ ಸುತ್ತಾರೋ, ನಾಚಿ ಕಂಬ ಹುಯ್ಯ ಮಾಡಿ ತೆಲಿಗೆ ಸುತ್ತಾರೋ. ಎವರು ತೆಲಿಗೆ ಸುತ್ತಾರೋ, ಮಾನ್ಗೇಡಿ ಮಂದಿ ಹುಟ್ಟಿ ಮರ್ದ ಕಳಿಸಾರೋ.
ಕಾಲದ ಸಾಹುಕಾರ ಹ್ಯಾಂಗ ಅದಾರೋ ಬಡವನ ಹೆಣಕ್ಕೆ ಚೆಲುವೆಯಿಂದ ಬಡ್ಡಿಗೆ ಕೊಡ್ತಾರೋ ಈಗಿನ ಕಾಲದ ಸಾಹುಕಾರ ಹ್ಯಾಂಗ ಅದಾರೋ ಬಡವನ ಹೆಣಕ್ಕೆ ಚೆಲುವೆಯಿಂದ ಬಡ್ಡಿಗೆ ಕೊಡ್ತಾರೋ ಲೆಕ್ಕ ಪಕ್ಕ ಇಲ್ಲದೇವರು ಖಾತೆ ನಡೆಸ್ಯಾರೋ ಲೆಕ್ಕ ಪಕ್ಕ ಇಲ್ಲದೇವರು ಖಾತೆ ನಡೆಸ್ಯಾರೋ ಓತಿ ನಂಗ ಜೋತಗೊಂಡು ಅಲ್ಲೇ ಕುಂತಾರೋ ಓತಿ ನಂಗ ಜೋತಗೊಂಡು ಅಲ್ಲೇ ಕುಂತಾರೋ ಅಲ್ಲೇ ಕುಂತಾರೋ ಮಾನ್ಗೇಡಿ ಮಂದಿ ಹುಟ್ಟಿ ಮರ್ತ್ಯ ಕಚ್ಚಾರೋ ಮಾನ್ಗೇಡಿ ಮಂದಿ ಹುಟ್ಟಿ ಮರ್ತ್ಯ ಕಚ್ಚಾರೋ ಉಡಳ ಮಂದಿ ಊರೊಳಗ ಗಿರಿಯದೋದರು ಗಟ್ಟಿ ಕಂಪಿ ಊರೊಳಗ ಗಿರಿಯದೋದರು ಗಿರಿಯದೋದರು ಗುರುವಿನ ಮಗ ಆದ ಮ್ಯಾಲ ಹ್ಯಾಂಗ ಇರಬೇಕು ಗುರುವಿನ ಮಗ ಆದ ಮ್ಯಾಲ ಹ್ಯಾಂಗ ಇರಬೇಕು ಅವರು 65 ಮರವಿನೊಳಗ ಬೀಳುವುದಾಕೋ ಗುರುವಿನ ಮಗ ಆದ ಮ್ಯಾಲ ಹ್ಯಾಂಗ ಇರಬೇಕು 65 ಮರವಿನೊಳಗ ಬೀಳುವುದಾಕೋ ಮಚ್ಚಿಲೆ ಹೊಡಿತಾರ ಎತ್ತರಿರಬೇಕು ಮಚ್ಚಿಲೆ ಹೊಡಿತಾರ ಎತ್ತರಿರಬೇಕು ಗುರು ಮಾತನ ಪಾದಕ್ಕ ಮೆಚ್ಚಿರಬೇಕು ಗುರು ಮಾತನ ಪಾದಕ್ಕ ಮೆಚ್ಚಿರಬೇಕು ಮೆಚ್ಚಿರಬೇಕು ಮಾನ್ಗೇಡಿ ಮಂದಿ ಹುಟ್ಟಿ ಮರ್ತ್ಯ ಕಚ್ಚಾರೋ ಮಾನ್ಗೇಡಿ ಮಂದಿ ಹುಟ್ಟಿ ಮರ್ತ್ಯ ಕಚ್ಚಾರೋ ಉಡಳ ಮಂದಿ ಊರೊಳಗ ಗಿರಿಯದೋದರು ಪತ್ತೆ ಮಾಡೋ ಉತ್ತಮರಲ್ಲ ಎತ್ತ ಹೋದಾರೋ ಪತ್ತೆ ಮಾಡೋ ಉತ್ತಮರಲ್ಲ ಎತ್ತ ಹೋದಾರೋ ಕಪ್ಪ ಹೊಡೆಯೋ ಪದರು ಹೆಚ್ಚಿಗಾಯಾರೋ ಕಪ್ಪ ಹೊಡೆಯೋ ಪದರು ಹೆಚ್ಚಿಗಾಯಾರೋ ಹೆಚ್ಚಿಗಾಯಾರೋ ಮಾನ್ಗೇಡಿ ಮಂದಿ ಹುಟ್ಟಿ ಮರ್ತ್ಯ ಕಚ್ಚಾರೋ ಮಾನ್ಗೇಡಿ ಮಂದಿ ಹುಟ್ಟಿ ಮಾನ್ಗೇಡಿ ಮಂದಿ ಹುಟ್ಟಿ ಮಾನ್ಗೇಡಿ ಮಂದಿ ಹುಟ್ಟಿ ಮರ್ತ್ಯ ಕಚ್ಚಾರೋ ಮರ್ತ್ಯ ಕಚ್ಚಾರೋ ಶಿವ ಸಾಧಿಪದೇವ ಪಾರ್ವತೇಶ್ವರ ಹರ ಮಹಾದೇವ ಹಿರಿಯರಾದಂತಹ ಅನುಭಾವಿ ಕಲ್ಲಪ್ಪನ ಇವರಾದ್ರೂ ಕೂಡ ಈ ಕಡಿಕೊಳ ಮಹಾಂತೇಶ್ವರ ಶಬ್ದವನ್ನು ಕೇಳಿ ಒಂದು ಕೊಟ್ಟಿದ್ದಾರೆ ಆ ಮಹಾವೀರಿಗೆ ಸಂಪೂರ್ಣ ಸಕಲ ಐಶ್ವರ್ಯ ಭೋಗ ಕಟ್ಟಿ ಜನ ಉಪಾಧ್ಯಾಪಿ ಮಾತಾಡುವುದು ಬಿಡ್ಲಿಲ್ಲ ಕೊನೆಗೂ ಕಂಪ್ಲೇಂಟ್ ಕೊಟ್ಟದ್ದಾಗಿ ಬಿಡಿತು ಬ್ರಿಟಿಷ್ ಅಧಿಕಾರಿಗಳು ಬಂದರು ಮೌನೇಶ್ವರ ಗುಡಿಗೆ ಬಂದ್ರು ನಿನ್ನ ಮೇಲೆ ಹಿಂಗ ದಾವಾ ಆಗಿ ಕಂಪ್ಲೇಂಟ್ ಆಗ್ಯದ ಅರ್ಜಿ ಆಗ್ಯದ ನಿನ್ನನ್ನೀಗ ಅರೆಸ್ಟ್ ಮಾಡ್ಲಾಗ್ತದ ಅಂದ್ರ ಸುಮ್ಮಿದ್ದ ಜೊತೆಗೆ ಬಂದವರೆಲ್ಲಾರು ನಾಗಲಿಂಗನ ಕೈ ಹಿಡಿದ್ರು ಪೊಲೀಸರು ಎರಡೂ ಕೈ ಮುಂದೆ ಮಾಡಂದ್ರು ಮುಂದೆ ಮಾಡಿದ ಕಬ್ಬಿಣ ಬೇಡಿ ಹಾಕಿ ಕೈಗೆ ಬೇಡಿ ಹಾಕಿದ್ರು ಕಾಲಿಗೆ ಬೇಡಿ ಹಾಕಿದ್ರು ಕರ್ಕೊಂಡು ಹೊಂಟ್ರು ಪೊಲೀಸ್ ಸ್ಟೇಷನ್ ಜೈಲಿಗೆ ಹಾಕ ಒಯ್ದರು ಜೈಲ್ನ್ಯಾಗ ಒಗದು ಕೆಬ್ಬಣ ಬಾಗಲ ಏನಿತ್ತು ದೊಡ್ಡದ ಬಾಗಲ ಜಗ್ಗಿ ದೊಡ್ಡ ಕೀಲಿ ಹಾಕಿ ಇವರೆಲ್ಲ ಕುಣ್ಯಾಕ್ ಹತ್ತಿ ಬಿಟ್ರು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ರಲ್ಲ ಉಪಾಧ್ಯಾಪಿ ಜನ ನೋಡಿ ಹೆಂಗ್ ಮಾಡಿದೆವು ಬರಬ್ಬರಿ ಮಾಡಿವೆ ಆ ಮಗನಿಗೆ ನಮಗ ಕಣ್ಣಾಗ ಮಣ್ಣು ಹಾಕ್ಬೇಕಂತ ಮಾಡ್ಯಾನ ಮಗ ಒಬ್ಬ ಬೆಕ್ಕ ಕಣ್ಣು ಮುಚ್ಚಿ ಹಾಲು ಕುಡಿದ್ರೆ ಗೊತ್ತಾಗಿಲ್ಲ ಅಂತ ತಿಳ್ಕೊಂಡ ಮಗ ಅವ ಒಬ್ಬ
ಒಬ್ಬವ ಅಕ್ಕಿ ಏನು ಭಾರಿ ನೋಡ್ಲಾರ್ದಕ್ಕೇನ ಒಬ್ಬ ಬಾನ ನಾಳಿಗೆ ಅಕ್ಕಿ ಕಸ ಹುಡುಗಕ್ಕಿ ಮತ್ತೊಬ್ಬ ಹಿಂಗ್ ನಡೀದೆ ದಗದು 100 ಎಕರೆ ಹೊಲ, ಇಬ್ರು ಅಣ್ಣ ತಮ್ಮ, ಬಹಳ ಜೀವಿತ್ತು. ಅನಿವಾರ್ಯ ಮುಂದೆ ಯಾವುದೋ ಪ್ರಸಂಗ, 1000 ವರ್ಷ ಬದುಕಿದ್ರು ಸಾವು ತಪ್ಪಂಗಿಲ್ಲ, 100 ವರ್ಷ ಕೂಡಿಯಾಗಿದ್ರು ಬ್ಯಾರೆ ಆಗೋದು ತಪ್ಪಂಗಿಲ್ಲ ಅಂದಂಗ ಒಳಗ ಶುರುವಾಗುವಲ್ಲ ಸಣ್ಣಗೆ. ಹಂಗ ಹಿಂಗ ಮನಿ ಯಾವಾಗ ಎರಡ್ ಆತಾವ ಅಂದ್ರ ಅಡಿಗೆ ಮನ್ಯಾಗ ರೀ. ಹೊರಗ ಇವು ಬಿಳಿ ದೋತ್ರ ಟೆಪ್ಗಿ ಅಂಗಿ ಬೆಲೆ ಆಗಂಗಿಲ್ಲ. ಅಡಿಗೆ ಮನಿ ಬಂದೋಬಸ್ತ್ ಇತ್ತಂದ್ರೆ ಯಾವತ್ತು ಮನಿ ಎರಡಾಗಿಲ್ಲ. ಅಡಿಗೆ ಮನ್ಯಾಗ ಸ್ವಲ್ಪ ಹಕ್ಕಿತ್ತು ತಲೆಯಾಗ ಅಂದ್ರ ಮುಗಿದ್ ಹೋದ್, ಶುರುವಾಗೇ ಬಿಡುತ್ತೆ. ಏನ್ ಬಾಳ ಇರಂಗಿಲ್ಲ, ಒಟ್ಟು ಕುಡಿಯಂದ್ 25-30 ರೊಟ್ಟಿ, ಬಾಳ ಅಂದ್ರೆ 25-30 ಚಪಾತಿ, 1 ಕಿಲೋ 2 ಕಿಲೋ ಅನ್ನ, 1 ಬೊಗಣಿ, 1 ಡಬ್ರಿ ಕರಿಬೇಳೆ. ಇಷ್ಟು ಮಾಡಾಕ ಇಷ್ಟು ಫೈಟಿಂಗ್, ಇಷ್ಟು ಮಾಡಾಕ ಏನ್ ಬಾಳ ಮಾಡಿರಂಗಿಲ್ಲ. ಕೆಲವೊಂದ್ ಮಂದಿ ಅಂತೂ ನೋಡ್ಬೇಕು, ಗಂಡ ಹೆಂಡತಿ ಇಬ್ರೆ, 1 ಮಗ ಇರ್ತದೆ. 6 ರೊಟ್ಟಿ ಮಾಡಿದ್ರೆ ಒದ್ದಾಡಿ ಹೋಗ್ತಾರ. 6 ರೊಟ್ಟಿ 6 ಚಪಾತಿ. ಈಗಂತೂ ಏನ್ ರೊಟ್ಟಿ ಬಡಿಯಂಗ ಇಲ್ಲ ಪಡಂಗಿಲ್ಲ. ಬಾರಿ ಈ ಮೊನ್ನೆ ಇಲ್ಲಿ ಸಂಜೆನಾಗ ಊಟಕ್ಕೆ ಕೂತಾಗ ದಾಸೋ ಯಾರ ರೊಟ್ಟಿ ಅದನ್ನು ಕೊಟ್ಟಿದ್ರು. ನಮ್ ಸಿದ್ಧ ರೊಟ್ಟಿ ತರ ಅಂದ್ರೆ ರೊಟ್ಟಿ ಕೊಟ್ಟು ಹಿಂಗ್ ನೋಡಿದೆ, ಅದ್ರ ತುಂಬಾ ಉದ್ದಕ್ ಹಿಂಗ್ ಗೀರ್ಗಳಿದ್ದು, ಉದ್ದಕ್ ಹಿಂಗ್ ಗೀರ್ ಇದ್ದು. ಪುತಳವಯ್ಯಕ್ಕ ನಮ್ಮ ಶಿವಬಾಯಕ್ಕ ಅವ್ರಿಗೆ ಯಾಕವೇ ರೊಟ್ಟಿ ಊರಾಗ ತಲೆ ಮ್ಯಾಗ ಹಾಕೊಂಡ್ ಮಾಡ್ತಾರ ಏನು, ಕೂದ್ಲು ಹಿಂಗ್ ತಲೆ ಮ್ಯಾಗ ಹಾಕೊಂಡು ಬಡ್ದು ಹಂಚಿನ ಹಾಕೋತಾರ. ಏನಂದ್ಯಾನ ಅಯ್ಯ ಯಾಕ್ರಿ ಅಂದ್, ಕೂದ್ಲು ಬಂದಾವನ್ರಿ. ಕೂದ್ಲು ಬಂದ್ರೆ ಚಲೋಣ, ಯಾವ ನೋಡಿದ ಗೀರ್ ಬಿದ್ದಾವ ಅಂದೆ. ಅಯ್ಯ ಈಗ ಮಾಡೋರ್ ಯಾರು ಇಲ್ರಿ ಅಪ್ಪ, ಈಗೆಲ್ಲಾ ತೀಡ್ತಾರೆ. ತೀಡು ಬಂದಾವ್. ಈ ಚಪಾತಿ ತೀಡ್ತಿದ್ರವ ರೊಟ್ಟಿ ನಾನು. ಅಯ್ಯ ಈಗೆಲ್ಲ ಚಪಾತಿ ತೀಡುದು, ರೊಟ್ಟಿನೂ ತೀಡುದು. ಇಷ್ಟು ಜಗಳ ಶುರು ಆತ. 5-6 ರೊಟ್ಟಿ 5-6 ಚಪಾತಿ, 1 ಪಾವ್ ಕಿಲೋದಾಗ ಅರ್ಧ ಪಾವ್ ಕಿಲೋ ಅನ್ನ, ಒಂದಿಟ್ಟು ಬ್ಯಾಳಿ ಕುದಿಸಿ ಇಷ್ಟು ಮಾಡಿ 12:30 1 ಸುಮಾರು ಗಾಡಿ ನೆಳಿ ಬಾಗಿಲಿ ಮುಂದೆ ಬಂದು ಕೂತು ಶರಗ್ ತಗೊಂಡ್ ಹಿಂಗ್ ಗಾಳಿ ಹಾಕೋತ ಉಶ್ ಮಗ್ಗಲ್ ಮನೆಯವರು ಎದುರಿನ ಯಾಕ ಅಯ್ಯಯ್ಯವ್ವ ಮಾಡಿ ಸಾಕ್ ನಂಗಾಯ್ತು. ಅಯ್ಯವ್ವ ಇಟ್ಟತನ ಒಲಿ ಮುಂದ ಈ ಊಟ ಕೂಡ 1 ತಾಸು ಇರ್ತಾಳ ಒಲಿ ಮುಂದ. ಇಟ್ಟೋತನ ಒಲಿ ಮುಂದೆ ಕೂತು ಸಾಕ್ ನಂಗಾಯ್ತು. ಏನ್ ಬಿಸಿಲ, ಏನ್ ನೋಡ್ ಕಟ್ ನೀರ್ ಎಲ್ಲಿ ಬೇಕಲ್ಲಿ ತಲೆಯಾಗ ಮೇಯಾಗ 6 ರೊಟ್ಟಿ 1 ಕಿಲೋ ಅನ್ನ, ಒಂದಿಟ್ಟು ಬ್ಯಾಡ್. ಹಂಗ ಹಿಂಗ ನಡೀತಲ್ಲ. ಮನಿ 2 ಆದು, ಇಬ್ರು ಅಣ್ಣತಂಬರು ಬ್ಯಾರೆ ಆದ್ರು. 50 ಎಕರೆ ಪಾಲ ಶುರು ಆತು. ಒಬ್ಬ ಇದ್ದ ಊರಾಗ ಯಾರು ಬ್ಯಾರೆ ಆದ್ರು ಅವನು ಕರೀತಿದ್ರು ಪಾಲ ಮಾಡ. ಇವ್ರಿಬ್ರು ಅಣ್ಣತಂಬರು ತಿಳುವಳಿಕಿದ್ದವ್ರು. ಹೋಲ್ ಬಿಡುವ ಮರ, ಏನ್ ಸ್ವಲ್ಪ ಹೆಚ್ಚೇನು ಕಡಿಮೆ, ನೀವೊಂದ್ 50 ಎಕರೆ ನಾವೊಂದ್ 50 ಎಕರೆ, ಹೆಂಗು ಅಪ್ಪ ಮನಿ ಪಡಸಾಲೆಯಾಗ 2 ಇಬ್ರು ಆಗುವಂಗ್ ಕಟ್ಟೆ ಬಿಟ್ಟಾನ. ತಲಬಾಯ್ಕಲಿ ಒಂದೇ ಅದ. ನಡು ಗಣಪತಿ ಮಾಡೋದ್ರಲ್ಲಿ ಒಂದಿಟ್ಟು ಗಾಡಿ ಬಂದ್ರೆ ಮುಗಿದು ಹೋಗ್ಬಿಡ್ತು. ನಿಂದ ಆ ಕಣ್ಣಿಂದು ಈ ಕಣ್ಣಂದು, ನಿನಗ ಆ ಕೊಟ್ಟಿಗೆ ನನಗೆ ಈ ಕೊಟ್ಟಿಗೆ, ತಲಬಾಕ್ಲಿ ಕಲಾಸ್. ಯಾರ ಕಡಿ ಮಕ್ಕಳವ್ರು ಬಾಗ್ಲ ಹಾಕಿ ಮಕ್ಕೊಂಡೋದು, ಯಾರು ಮುಂಜಾನೆ ಜಲ್ದಿ ಹೇಳ್ತಾರ ಅವ್ರು ಬಾಗ್ಲ ತೆರೀದ. ತಮ್ಮೊಳಗ ಹೊಂದಾಣಿಕೆ ಮಾಡ್ಕೊಂಡು ಬ್ಯಾರೆ ಆದ್ರೆ ಸುದ್ದಿ ಊರಾಗ ಹಬ್ಬಿತ್ತು ನೋಡ್ರಿ. ಎಲ್ಲಾರು ಚಲೋ ಆಯ್ತು ಬಿಡಪ್ಪ, ಬಾಳ ಕಿರಿಕಿರಿ ತಪ್ಪಿತು, ಸುಮ್ಮನೆ ಮಾಡ್ಕೊಂಡ್ರಿಲ್ಲ, ನೀವು ಚಂದ ಮಾಡ್ಕೊಂಡು ಹೋರಿಪ್ಪ ಅಂದ್ರೆ ಎಲ್ಲಾರು ಬುದ್ಧಿವಂತರು, ತಿಳಿದವ್ರು, ಊರಾಗಿದ್ದವ್ರು ಚಂದಾಗಿ ಮಾಡ್ಕೊಂಡು ಹೋರಿಪೋ. ನೋಡ್ರಿ ಹಂಗ ಹಿಂಗ ತಪ್ಪು ಹೆಜ್ಜೆ ಇಡಬಾಡ್ರಿ. ನಿಮ್ಮ ಅಪ್ಪ ಯಾರ ಕಡೆಯಿಂದ ಅಲ್ಲ ಅನ್ಸ್ಕೊಂಡಿಲ್ಲ, ನಿಮ್ಮವ್ ಯಾರ ಕಡೆಯಿಂದ ಅಲ್ಲ ಅನ್ಸ್ಕೊಂಡಿಲ್ಲ. ಊರಾಗಿದ್ದವ್ರು ಎಲ್ಲರೂ ಹುಡುಗರಿಗೆ ಚಲೋ ಯಾರನ್ನೂ ಕರಿಲಾರ್ದ ಮಾಡ್ಕೊಂಡ್ರಪ್ಪ, ನೀವು ಬಾಳ ಚಂದ ಹಂಗ ಹಿಂಗಂತ ಖುಷಿ ಪಟ್ಟು. ಇವ್ ಕರೆದಿದ್ದಿಲ್ಲಲ್ಲ, ಇವ್ ಹೊಟ್ಟೆ ಖಾರ ಕಲಿಸ್ದಂಗ. ಅಯ್ಯಯ್ಯ ಶಿವ. ಒಂದ್ ದಿವ್ಸ ಕಟ್ಟಿ ಕೂತಿದ್ದ ಅವ ಹಿರಿಯವ ಅಣ್ಣ ಹೊಂಟಿದ್ದ. ಬಾರಪ್ಪ ಏನ್ ಅವಸರಲ್ಲ ಹೊಂಟಿ ಅಲ್ಲ. ಇಲ್ಲ ಮಾಮ, ಕಬ್ಬಿಗೆ ನೀರು ಬಿಡ್ಬೇಕು, ಅದಕ್ಕೆ ಹೊಂಟಿ. ಬಾ ಹೋಗ್ಕಂತಿ, ಬಾ ಇದ್ದದ್ದೇ ಸಂಸಾರ, ಬಾ ಕುಂದ್ರ, ಬಾ 1-2 ಮಾತಾಡೋ. ಇಲ್ಲ ಮಾಮ ಹೋಗಿ ಬರ್ತೇನೆ. ಅಲ್ಲ ಬಂದರ ಬಾರೋ, ಬ್ಯಾರೆ ಆದ್ರೆ ಅಂತಲ್ಲ. ಹ್ಞೂ ಮಾಮ ಬ್ಯಾರೆ ಅದೆ. ಏನೇನು
ಒಂದೇಮಿ ತಮ್ಮಗ್ರಿ ಒಂದೇಮಿ ನಮಗ್ರಿ, ಒಂದ್ ಆಕಳ ತಮ್ಮಗ ಒಂದ್ ಆಕಳ ನನಗ್ರಿ, ಮನ್ಯಾಗ 2 ಭಾಗ್ರಿ, ಅಚ್ಚಿ ಕಡಿ ನವಂಗ ಇಚ್ಚಿ ಕಡಿ ನನಗ್ರಿ. ತಲವಾಕ್ಲಿ ಯಾರು ಕಡಿ ಮಕ್ಕಳವ್ರು ಬಾಲ ಹಾಕೊಂಡು ಮಕ್ಕಳು, ಮುಂಜಾನೆ ಯಾರು ತೆರಿತಾರ ಎದ್ದು ಮುಂದ್ ಕಸ ಹೊಡ್ಕೊಂಡು ನೀರ್ ಹೊಡ್ಕೊಂಡು ಕೆಲಸ ಮಾಡ್ಕೊಳ್ಳೋದು. ನಮಗ ಅವ್ರಿಗೆ 50 ಎಕರೆ ನನಗ್ರಿ, 50 ಎಕರೆ ನಮ್ಮ ತಮ್ಮಗ, ಹಿಂಗಾಗ್ಯದ್ರಿ ಮಾಮ. ಅದೆಲ್ಲ ಬರಬರಿ ಆಯ್ತಪ್ಪ, ಎಲ್ಲ ಬರಬರಿ. ಒಣಿಕಿತ್ತಲ್ಲ ಒಣಿಕಿ ಯಾರ ಪಾಲಿಗೆ ಹೋಗ್ಯದ ಅಂದ ಮಾಮರ. ಒಣಿಕಿ ನನ್ನ ಪಾಲಿಗೆ ಬಂದದ್ರಿ. ಆಯ್ತು ಬಿಡು, ಬಾಳ್ ಚಲೋ, ಚಂದ ಮಾಡ್ಕೊಂಡವ್ರಿಪ್ಪು. ಹ್ಞೂನ್ರಿ ಮಾಮ, ನಿಮ್ಮ ಆಶೀರ್ವಾದ ಇರ್ತಿ. ಚಂಜಿ ಕಡೆ ತಮ್ಮ ಹೊಲಕ್ಕೆ ಹೋದವ, ಅಲ್ಲೇ ಹಾಯ್ದು ಹೊಂಟಿದ್ದ, ಇವ ಅಲ್ಲೇ ಕಟ್ಟಿ ಕೂತ. ಬಾರೋ ಬಾ, ಈಗ ಹೊಂಟಿ ಏನೋ ಅಲ್ಲ. ಹ್ಞೂ ಮಾಮ, ಈಗ ಹೊಂಟಿ. ಎಲ್ಲ ಆರಾಮದಿ ಇಲ್ಲ? ಆರಾಮ್ ಬಾ ಬಾ ಕುಂದ್ರ ಬಾ. ಇಲ್ರಿ ಮಾಮ, ಈಗ ಹೊಂಟಿನಿ, ಜರ ಕೈಕಾಲ ಮಾರಿ ತಕೊಂಡು ದೇವ್ರಿಗೆ ನಮಸ್ಕಾರ ಮಾಡಿ ಚಾ ಕುಡುದು ಹಿಂಗ. ಇಲ್ಲ ಬಾ ಬಾ ಕುಂದ್ರ, ಕೈ ಹಿಡಿದು ಜಗ್ ಕುಂದ್ರಿಸ್ತ. ಬ್ಯಾರೆ ಅದ್ರಿ ಅಂತ. ಹ್ಞೂನ್ರಿ ಮಾಮ ಹೇಳ್ದ. ಎಲ್ಲ ಹಿಂಗಿಂಗ್ ಪಾಲ ಹಿಂಗಾಗಿ ಸರಿಯಪ್ಪ, ಬಾಳ ಚಲೋ ಆಯ್ತು. ಎಲ್ಲಾನು ಹೊಲ ಫಲ ಮನಿ ಪನಿ ಎಲ್ಲಾ ಪಾಲ ಮಾಡಿರಿ. ಒಣಿಕಿ ಯಾರ ಪಾಲಿಗೆ ಹೋಗ್ಯದ? ಒಣಿಕಿ ಮಾಮರ, ಒಣಿಕಿ ಅಣ್ಣನ ಪಾಲಿಗೆ ಹೋಗ್ಯದ್ರಿ. ಕೆಟ್ಟಿತೋಳೆ ಕೆಲಸ ಕೆಟ್ಟು ಬಿಡಿತ್ತು. ಕೆಟ್ಟಿತಪ್ಪ, ಬಹಳ ಕೆಡಿಸ್ಕೊಂಡ್ಬಿಟ್ರಿ ನೀನು. ಹಳೆ ಸಣ್ಣಳೆ, ನೀ ಸಣ್ಣವ ಮೋಸ ಮಾಡಿಬಿಟ್ಟ ನಿಮ್ಮ ಅಣ್ಣ ಪಾಲು ಮಾಡುದ್ರೊಳಗ. ಒಣಿಕಿ ಎಲ್ಲಿರ್ತದ ಅಲ್ಲಿ ಲಕ್ಷ್ಮಿ ಇರ್ತಾಳ, ಅಲ್ಲಿ ಶ್ರೀಮಂತಿಕಿರ್ತದ. ಅಡಿ ಹಳ್ಳಿ ಪಾಲಿಗೆ ಹಾಕ ಬಿಡಬೇಡ ಒಣಿಕಿ ಅಂದಿವ. ಅದು ತಮ್ಮ, ಏ ಅಣ್ಣ ಮತ್ತೆ ಹಳ್ಳಿ ಪಾಲ ಆಗ್ಬೇಕಪ್ಪ, ಒಣಿಕಿ ನಮಗ ಬೇಕು. ಈಗ ಯಾರು ಬಂದಿದ್ರ ಅಂಟೇನು ತಮ್ಮ ಇದೇ ಒಂದೇ ತರಬೇಕಲ್ಲ. ಅದ್ರಾಗೇನು ಈಗ ನೀರ ತಗೋ, ನನಗೇನು ಬೇಡ ಒಣಿಕಿ, ನೀನೇ ಇರ್ಲಿ ಅಂತ ಒಳಗಿನ ಒಣಿಕಿ ತರ್ಯಾಕ ಹೋಗುದ್ರಾಗ ಅಣ್ಣನ ಹೆಂಡ್ತಿ, ಅಯ್ಯ ನಿನ್ನ ಮಣ್ಣಾಗಿ ಇಟ್ಟು ಒಂದು ಮನ್ಯಾಗ ಹುಡುಕಾಡ್ಲಿ, ಲಕ್ಷ್ಮಿ ಅದು ಒಣಿಕಿ ಕೊಡ್ತಾರನು? ಹಾಕಿ ಬಿಡು. ಅವ ಹೇಳಿದ್ದ, ಅಣ್ಣನ ಹೆಂಡ್ತಿಗೆ ಹೇಳಿದ್ದಿವ, ಕಟ್ಟಿ ಕುಂತಾವ, ಮಗಳ ಎಚ್ಚರ, ಒಣಿಕಿ ಹೊಯ್ತಂದ್ರ ಹೋತದ, ಬಡತನ ಬರ್ತದಂತ. ಆಕಿ ಹುಚ್ಚುಪೇಲಿ ಇವನ್ ಮಾತು ಕೇಳಿದ್ವಿ. ಎಲ್ಲ ಕಡೆ ಬತ್ತಿ ಇಟ್ಬಿಟ್ಟಿದ್ದವ. ಶುರುವಾತ್ರ ಜಗಳ. ಅಡಿ ನನಗ್ ಒಣಿಕಿ ನಿನಗ್ ಒಣಿಕಿ. ಕೋರ್ಟಿಗೆ ಹೋಯ್ತು, ಚಡ್ಚಣ್ ಕೋರ್ಟಿಗೆ ಹೋಯ್ತು, ಬಿಜಾಪುರ ಕೋರ್ಟಿಗೆ ಹೋಯ್ತು, ಬೆಂಗಳೂರು ಕೋರ್ಟಿಗೆ ಹೋಯ್ತು, ದಿಲ್ಲಿ ಕೋರ್ಟಿಗೆ ಹೋಯ್ತು. 50 ಎಕರೆದಾಗ 49 ಎಕರೆ ಹೋಯ್ತು ಕೋರ್ಟಿಗೆ ಅಡ್ಡಾಡಕ್. 4 ವರ್ಷ ಒಣಿಕಿ ಹಂಗೆ ಇಲ್ಲಿಂದ ಅಲ್ಲಿ, ಅಲ್ಲಿಂದ ಅಲ್ಲಿ, ಅಲ್ಲಿಂದ ಅಲ್ಲಿ ಹೋಯ್ತು. ದಿಲ್ಲಿ ಸುಪ್ರೀಂ ಕೋರ್ಟ್ನ್ಯಾಗ ಒಣಿಕಿ ಜಜ್ಮೆಂಟ್ ಆರ್ಡರ್ ಆಯ್ತು. ಜಡ್ಜ್ ಆರ್ಡರ್ ಮಾಡಿಬಿಟ್ಟ, ಈ ಒಣಿಕಿ ಇಬ್ರು ಅಣ್ಣ ತಮ್ಮಂದಿರ ಪಾಲಕ್ಕಾಗಿ ಇಲ್ಲಿವರೆಗೆ ಬರದ, ಸುಪ್ರೀಂ ಕೋರ್ಟಿನವರೆಗೆ ಬಂದ. ಈ ಒಣಿಕಿಯೊಳಗ 2 ಭಾಗ ಮಾಡಿ, ಒಂದು ಅಣ್ಣನಿಗೆ ಒಂದು ತಮ್ಮನಿಗೆ ಕೊಡ್ಬೇಕಂತ ಠರಾವ್ ಮಾಡಿದ್ಬಿಟ್ಟ. ಒಣಿಕಿ 2 ಭಾಗ ಮಾಡಿ, ಅರ್ಧ ಭಾಗ ಅಣ್ಣಗ, ಅರ್ಧ ಭಾಗ ತಮ್ಮಗ. 50 ಎಕರೆದಾಗ ಒಣಿಕಿ ಸಲಿಂದ 49 ಎಕರೆ ಹೋಗ್ಯಾವ. ಏನ್ ಹಚ್ಚಿದ್ನಲ್ಲಿ ಇವ ಕಡ್ಡಿ ಕೊರತ. ದಿನ ಹಂಗ ಆ ಮನಿಗೆ ಹೋಗವ, ಈ ಮನಿಗೆ ಹೋಗ, ಬಿಡಬೇಡ ಅಣ್ಣಗೆ ಹೇಳವ, ಬಿಡಬೇಡ. ಅಣ್ಣನ ಹೆಂಡ್ತಿ ಮಗಳಂತಿದ್ನಲ್ಲ, ಅಣ್ಣನ ಹೆಂಡ್ತಿ, ಕಾಕ ಬಾ ಒಳಗ, ಬಾ ಕಾಕ ಒಳಗ, ಅವಲಕ್ಕಿ ಮಾಡಿ ನತ್ತಂದು ಕೆನಿ ಮೊಸರು ಹಾಕ್ತೀನಿ, ಬಾ ಕೆನಿ ಮೊಸರು ಹಾಕ್ತೀನಿ, ಹಾಕ ಕೆನಿ ಮೊಸರು. ಈ ಕಡೆ ಬರಾವ ತಮ್ಮನ ಬಲ್ಲಿ, ಸಣ್ಣ ಮಗಳು ಇಕ್ಕಿ ಸಂಬಂಧಿಲ್ಲ, ಸೂತಿರಲ್ಲ, ಸುಮ್ಮ ಅನ್ಕೊಂತಿದ್ರು. ಕಾಕ ಬಾ, ಕಾಕ ಒಳಗ ಬಾ, ಚುರುಮುರಿ ಸುಸ್ಲಾ ಮಾಡಿ ಕರ್ಚಿಕಾಯಿ ಮಾಡಿ ನಿಂತಿನ ಬಾ. ಮಗಳ ಹೇಳ ನಿನ್ನ ಗಂಡಗ ಬಿಡಬೇಡ ಅನ್ನು ಒಣಿಕಿ. ನಾಷ್ಟ, ಊಟ, ಚಂಜಿ ಕಡೆ ಚಾ ಎಲ್ಲ ಬರ್ಚಕ್ ನಡೆದು ಬಿಡ್ತು. ಅವ ಇಲ್ಲರದ ಈ ಕಡೆ ಹೋಗೋದು, ಇವ ಇಲ್ಲರದ ಈ ಕಡೆ ಹೋಗ. ಕೊನೆಗೆ 1 ಎಕರೆ ಉಳಿತು. 2 ಭಾಗ ಆಯ್ತು ಒಣಿಕಿ. 2 ಭಾಗ ಒಣಿಕಿ, 2 ಒಂದೊಂದು ಕೈಯಾಗ ಹಿಡ್ಕೊಂಡು ಇಬ್ರು ಅಣ್ಣ ತಮ್ಮ ಬಂದ್ ಅಗಸಿ ಬಾಗಲ್ದಾಗ ಬಂದ್ ನ್ಯಾಯ ಗೆದಿತ್ತು, ಹಿಂಗಾಯ್ತು ಅಂತ ಮನೆಗೆ ಬಂದ್ರು. ಒಯ್ದು ಹೆಂಡತಿ ಕೈಯಾಗ ಅವ ಒಣಿಕಿ ಕೊಟ್ಟ, ಹಿರಿಯವ. ಇವ ಒಯ್ದು ಅರ್ಧ ಒಯ್ದು ತನ್ನ ಹೆಂಡತಿ ಕೈಯಾಗ ಕೊಟ್ಟ. ಮರುದಿವ್ಸ ಮುಂಜಾನೆ ಕಟ್ಟಿ ಕುಂತ. ಅವರಿಬ್ರು ಹೊಲಕ್ ಹೊಂಟಿದ್ರು. ಇವ
ತಮ್ಮ ಹೊಲಕ್ ಹೊಂಟಿದ್ದ, ಕಟ್ಟಿ ಕುಂತಿದ್ದ. ಏನಾಯ್ತು ಒಣಕಿ? ಮಾಮ ಬಿಡ್ಲಿಲ್ಲ ನಾ ಮಗ, 49 ಎಕರೆ ಹೋಗ್ಯದ ಒಣಕಿ ಸಲೆ ಅಂತ. ಇನ್ನು 1 ಎಕರೆ ಉಳ್ದ. ಇಬ್ರು ಹೆಂಡ್ರಿಗೆ ಹೊಲ ಅನ್ನೋದು ಗೊತ್ತಿದ್ದಿಲ್ಲ. ಆರಾಮ್ ಸಿರಿ ಮನ್ಯಾಗ ಇರ್ತಿದ್ರು. ಚಂತನ 3 ಹೊತ್ತು ಪೇರೆಂಟ್ ಲವ್ಲಿ ಹಚ್ಕೊಂಡು ಕುರ್ಪಿ ಇಟ್ಕೊಂಡು ಹೊಲಕ್ ಹೋಗುದು ಬಂತ ಪರಿಸ್ಥಿತಿ. ಮತ್ತೊಬ್ರ ಹೊಲಕ್, ತಮ್ಮ ಹೊಲಕ್ ಅಲ್ಲ, ಮತ್ತೊಬ್ರ ಹೊಲಕ್ ಕೂಲಿಗೆ ಹೋಗುದು ಬಂತ ಪರಿಸ್ಥಿತಿ. ಇವ ಹೊಂಟಿದ್ದ ತಮ್ಮ ಬಿಡ್ಲಿಲ್ಲ. ಒಣಕ್ಕಿ 2 ಭಾಗ ಆಯ್ತಿಲ್ಲ, ನಿನಗೊಂದು ನಿಮ್ಮ ಅಣ್ಣಗೊಂದು. ಹ್ಞೂ ಮಾವ. ಖರೆ ಒಣಕಿಗೆ ಅಣಸಿರ್ತದಲ್ಲ, ಅಣಸು ದಂಡಿಗೆ ಕೆಬ್ಬಣದ್ದು, ಅದು ಯಾರಿಗೆ ಹೋಗ್ಯದ? ಅದು ಎಲ್ಲಿರ್ತದ ಅಲ್ಲಿ ಲಕ್ಷ್ಮಿ ಇರ್ತಾಳ. ಮಾಮ ಅಣ್ಣಗೆ ಹೋಗ್ಯದ, ಕೆಲಸ ಕೆಟ್ಟಿತು. ಬಿಡಬೇಡ ಒಣಕಿ ಅಣಸ ಅದೊಂದ್ ಎಕರೆ ಆಗ್ಬೇಕಲ್ಲ, ಇಬ್ರಿಗೆ 1 ಎಕರೆ ಉಳ್ದು. ಹಡಿ ಮಾತು ಕೋರ್ಟ್ ಹೋಯ್ತು. ಒಣಕಿ ತೆಳಗಿದ್ದ ಅಣಿಸಿನಿ ಕೆಬ್ಬಣದ ಬಳಿಸಲ. ಕೊನೆಗೆ ಜಿಲ್ಲಾ ಕೋರ್ಟ್ ಒಣಕಿ ಅಣಸ್ 2 ಭಾಗ ಮಾಡಿ ಕತ್ತರಿಸಿ ಕೊಟ್ರು. 50 ಎಕರೆ ನೀರು ಕುಡಿದು ಹೋಗಿ ಬಿಡಿತು. ಮತ್ತೊಬ್ರು ಹೊಲ ಮನ್ಯಾಗ ದುಡಿದ ಹಣೆ ಬರ. ಇದು ಕಟ್ಟಿ ಕಂಪನಿ ಕೆಲಸ.